ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 161ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ರಾವಣನು ಇದ್ದಕ್ಕಿದ್ದಂತೆ ಇಂದ್ರನ ಕಡೆಗೆ ನುಗ್ಗಿದಾಗ ಸ್ವರ್ಗದ ರಾಜನು ಅವನನ್ನು ತನ್ನ ಅಸ್ತ್ರಗಳ ಸುರಿಮಳೆಯಿಂದ ಹಿಂದಕ್ಕೆ ಅಟ್ಟಿದನು. ಆಗ ಭಯಗೊಂಡ ರಾಕ್ಷಸರು ತಾವು ಪರಾಜಿತಗೊಂಡಿರುವರೆಂದು ಭಾವಿಸಿದರು. ಆದರೆ ಇದರಿಂದ ಕ್ರೋಧಿತನಾದ ಮೇಘನಾಥನು ದೇವತೆಗಳ ಸೈನ್ಯವನ್ನು ಅದೃಶ್ಯವಾಗಿ ಪ್ರವೇಶಿಸಿ ಸ್ವರ್ಗಾಧಿಪತಿಯ ಎದುರಿಗೆ ಬಂದು ನಿಂತನು. ಹಾಗೂ ನಿರಂತರವಾದ ಬಾಣಗಳ ಪ್ರಯೋಗದಿಂದ ಇಂದ್ರನನ್ನು ನಿತ್ರಾಣಗೊಳಿಸಿದನು. ನಂತರ ಬ್ರಹ್ಮದೇವನಿಂದ ಪಡೆದಿದ್ದ ಮಾಯಾ ಶಕ್ತಿಯನ್ನು ಉಪಯೋಗಿಸಿದ ಮೇಘನಾಥನು ಇಂದ್ರನನ್ನು ಬಂಧಿಸಿದನು. ದೇವತೆಗಳಿಂದ ಪರಾಜಿತನಾಗುತ್ತಿದ್ದ ತನ್ನ ತಂದೆಯನ್ನು ಕಂಡ ಮೇಘನಾಥನು, ನಾನು ಇಂದ್ರನನ್ನು ಈಗಲೇ ಸೆರೆ ಹಿಡಿದು ಬಂಧಿಸಿರುವುದರಿಂದ ನೀವು ಯುದ್ಧದಿಂದ ಹಿಂದಕ್ಕೆ ಸರಿಯಬಹುದು. ಜಯವು ನಮ್ಮದಾಗಿರುವುದರಿಂದ ಯುದ್ಧವನ್ನು ಮುಂದುವರಿಸುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಕೂಗಿ ಹೇಳಿದನು. ಈ ಸುದ್ದಿಯನ್ನು ಕೇಳಿ ಎದೆಗುಂದಿದ ದೇವತೆಗಳು ಒಮ್ಮೆಯೇ ಯುದ್ಧವನ್ನು ನಿಲ್ಲಿಸಿದರು. ಆಗ ಮೇಘನಾಥನನ್ನು ಉದ್ದೇಶಿಸಿದ ರಾವಣನು, ನೀನು ಇಂದ್ರನನ್ನು ಕರೆದುಕೊಂಡು ಲಂಕೆಗೆ ಹೊರಡು, ನಾನು ಸದ್ಯದಲ್ಲೇ ಅಲ್ಲಿಗೆ ಬರುವೆ ಎಂಬುದಾಗಿ ಉಪದೇಶಿಸಿದನು. ಹೀಗೆ ಸ್ವರ್ಗಾಧಿಪತಿಯಾದ ಇಂದ್ರನು ರಾಕ್ಷಸರ ರಾಜಧಾನಿಯಲ್ಲಿ ಬಂದಿಯಾದಾಗ ಎಲ್ಲ ದೇವತೆಗಳನ್ನು ಕರೆದುಕೊಂಡ ಬ್ರಹ್ಮದೇವನು ಲಂಕೆಗೆ ತೆರಳಿದನು. ಆಕಾಶದಲ್ಲೇ ಸ್ಥಿತನಾಗಿದ್ದ ಬ್ರಹ್ಮದೇವನು ರಾವಣನನ್ನು ಕುರಿತು ಹೀಗೆ ಹೇಳಿದನು, ನಿನ್ನ ಮಗನಾದ ಮೇಘನಾಥನ ಪ್ರದರ್ಶಿಸಿದಂತಹ ಶೌರ್ಯ ಹಾಗೂ ಪರಾಕ್ರಮಗಳು ಖಂಡಿತವಾಗಿಯೂ ಅದ್ಭುತವಾದವು. ಸ್ವರ್ಗಲೋಕದ ರಾಜನಾದ ಇಂದ್ರನ ಮೇಲಿನ ಅವನ ನಿಬ್ಬೆರಗಾಗಿಸುವಂತಹ ಜಯದಿಂದಾಗಿ ಮೇಘನಾಥನನ್ನು ಇಂದಿನಿಂದ ಇಂದ್ರಜಿತು ಎಂದು ಕರೆಯಲಾಗಲಿ. ರಾಕ್ಷಸ ರಾಜನೇ, ನೀನು ಇಂದ್ರನನ್ನು ಈಗ ಬಿಡುಗಡೆ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಅದರ ಪ್ರತಿಫಲವಾಗಿ ನಾನು ನಿನ್ನ ಮಗನಿಗೆ ಒಂದು ಅನುಪಮವಾದಂಥ ವರವನ್ನು ನೀಡುವೆನು ಎಂದರು. ಆಗ ಇಂದ್ರಜಿತುವು ಉದ್ಗರಿಸಿದನು, ಅಮರತ್ವದ ವರವನ್ನು ನೀಡುವುದಾದರೆ ಮಾತ್ರ ನಾನು ಇಂದ್ರನನ್ನು ಈಗಲೇ ಬಿಡುಗಡೆ ಮಾಡುತ್ತೇನೆ ಎಂದನು. ಆಗ ಅದಕ್ಕೆ ಪ್ರತ್ಯುತ್ತರಿಸಿದ ಬ್ರಹ್ಮದೇವನು, ಹುಟ್ಟುವ ಯಾವ ಜೀವಿಯೂ ನಿರ್ಬಂಧವಿಲ್ಲದಂತಹ ಅಮರತ್ವವನ್ನು ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಪ್ರಿಯ ರಾಜಕುಮಾರನೇ, ಬೇರೆ ಏನನ್ನಾದರೂ ಕೇಳಿಕೋ ಎಂದರು. ಆಗ ಇಂದ್ರಜಿತು, ಹಾಗಾದರೆ ಯುದ್ಧದ ಸಮಯದಲ್ಲಿ ನಾನು ಯಜ್ಞದ ಅಗ್ನಿಗೆ ವೇದಗಳ ಪ್ರಕಾರ ಆಹುತಿಯನ್ನು ಅರ್ಪಿಸಿದಾಗ ಅದರ ಜ್ವಾಲೆಯಿಂದ ಒಂದು ದೊಡ್ಡ ರಥವು ಹೊರಬರಲಿ. ಎಲ್ಲಿಯವರೆಗೆ ನಾನು ಆ ರಥದ ಮೇಲೆ ಕುಳಿತಿರುತ್ತೇನೆಯೋ ಅಲ್ಲಿಯವರೆಗೆ ನನಗೆ ಮೃತ್ಯು ಬಾರದಂತಾಗಲಿ. ಮಂತ್ರ ಪಠನವನ್ನು ಮುಗಿಸದೆ ಹಾಗೂ ಆಹುತಿಯನ್ನು ನೀಡದೆ ಯುದ್ಧ ಮಾಡಲು ಹೋದರೆ ಮಾತ್ರ ನಾನು ನಾಶವಾಗಬಹುದಾಗಲಿ ಎಂದು ಕೇಳಿಕೊಂಡನು. ಕೆಲವರು ತಪಶ್ಚರ್ಯಗಳ ಮೂಲಕ ಅಮರತ್ವವನ್ನು ಯಾಚಿಸಿದರೆ ನಾನು ನನ್ನ ಪರಾಕ್ರಮವನ್ನು ಪ್ರದರ್ಶಿಸಿ ಅದನ್ನು ಪಡೆದಿರುವೆ ಎಂದನು. ಬ್ರಹ್ಮದೇವನು ಇಂದ್ರಜಿತುವಿನ ಆ ಬೇಡಿಕೆಯನ್ನು ದಯಪಾಲಿಸಿದಾಗ ಇಂದ್ರನನ್ನು ಸೆರೆಯಿಂದ ಬಿಡುಗಡೆ ಮಾಡಲಾಯಿತು. ಈ ಘಟನೆಯ ನಂತರ ಇಂದ್ರನು ಉತ್ಸಾಹರಹಿತನಾದನು ಮತ್ತು ಅವನ ದೇಹದ ಕಾಂತಿಯು ಕ್ಷೀಣಿಸಿತು. ಇಂದ್ರನನ್ನು ಸಮೀಪಿಸಿದ ಬ್ರಹ್ಮದೇವನು, ನೀನು ಮಾಡಿದ ಯಾವ ಪಾಪ ಕೃತ್ಯಕ್ಕಾಗಿ ನೀನು ಈ ತೆರನಾದ ಬವಣೆಯನ್ನು ಅನುಭವಿಸುತ್ತಿರುವೆ ಎಂದನು. ಇಂದ್ರನ ಉತ್ತರಕ್ಕೆ ಕಾಯದೆ ಸರ್ವಜ್ಞಾನನಾದಂತಹ ಬ್ರಹ್ಮದೇವನು ಈ ಮುಂದಿನ ಕಥೆಯನ್ನು ಹೇಳತೊಡಗಿದರು. ಸೃಷ್ಟಿಯ ಪ್ರಾರಂಭದಲ್ಲಿ ಒಂದೇ ಒಂದು ರೀತಿಯ ಮನುಷ್ಯರಿದ್ದರು. ಅವರ ದೇಹದ ಲಕ್ಷಣಗಳಲ್ಲಿ ಯಾವ ವ್ಯತ್ಯಾಸವೂ ಇರಲಿಲ್ಲ. ಆಗ ವೈಚಿತ್ರ್ಯವನ್ನು ಸೃಷ್ಟಿಸಲು ಮತ್ತು ಜನಸಂಖ್ಯೆಯನ್ನು ವೃದ್ಧಿಸಲು ಆಶಿಸಿದ ನಾನು ಅಹಲ್ಯ ಎಂಬ ಓರ್ವ ಸ್ತ್ರೀಯನ್ನು ಸೃಷ್ಟಿಸಿದೆ. ಅಹಲ್ಯ ಎಂದರೆ ಲವಲೇಶದಷ್ಟು ಕುರೂಪವಿಲ್ಲದವಳು ಎಂದರ್ಥ. ಅವಳು ಯಾರ ಸಂಗಾತಿಯಾಗುವಳೆಂದು ಆಲೋಚಿಸಿದ ನಾನು ಅವಳನ್ನು ಗೌತಮ ಋಷಿಗಳ ಆಶ್ರಮದಲ್ಲಿ ಬಹಳ ವರ್ಷಗಳ ಕಾಲ ಇರಿಸಿದೆ. ಓಹೋ ಇಂದ್ರದೇವನೇ, ನಾನು ಅಹಲ್ಯೆಯನ್ನು ನಿನಗೆ ಕೊಡುವೆನೆಂದು ನೀನು ಊಹಿಸಿದೆ. ಆದರೆ ಗೌತಮ ಮಹಾಮುನಿಗಳು ಆ ಕನ್ಯೆಯನ್ನು ನನಗೆ ಹಿಂದಿರುಗಿಸಿದಾಗ ಅವರ ಇಂದ್ರಿಯ ನಿಗ್ರಹವನ್ನು ಮೆಚ್ಚಿದ ನಾನು ಅಹಲ್ಯೆಯು ಅವನ ಪತ್ನಿಯಾಗಬೇಕೆಂದು ನಿರ್ಧರಿಸಿದೆ. ಈ ನನ್ನ ನಿರ್ಧಾರದಿಂದ ವಿಶೇಷವಾಗಿ ಅಸಮಾಧಾನಗೊಂಡ ನೀನು ಕಾಮ ಮತ್ತು ಕೋಪಗಳ ಪರವಶನಾಗಿ ಗೌತಮ ಋಷಿಗಳ ಆಶ್ರಮಕ್ಕೆ ಹೋಗಿ ಆ ಸುಂದರ ಅಹಲ್ಯೆಯನ್ನು ಬಲಾತ್ಕಾರ ಮಾಡಿದೆ. ಬಳಿಕ ನಿನ್ನ ಪಾಪಕೃತ್ಯದ ಬಗ್ಗೆ ತಿಳಿದುಕೊಂಡ
ತಿಳಿದುಕೊಂಡು ಬಹಳ ಕೋಪಗೊಂಡಂಥ ಗೌತಮ ಮಹಾಮುನಿಗಳು, ಓಹೋ ಕಾಮಾಸಕ್ತನಾದ ಸ್ವರ್ಗಾಧಿಪತಿಯೇ, ಒಂದು ದಿನ ನೀನು ಶತ್ರುಗಳೊಡನೆ ಯುದ್ಧ ಮಾಡುತ್ತಿರುವಾಗ ಅವರಿಂದ ಸೆರೆ ಹಿಡಿಯಲ್ಪಡುವೆ. ಅಷ್ಟೇ ಅಲ್ಲದೆ ನೀನು ಆರಂಭಿಸಿರುವಂತಹ ಈ ನೀಚ ಕೃತ್ಯವು ಮಾನವ ಸಮಾಜದಲ್ಲಿ ಪ್ರಚಲಿತವಾದಾಗ ಇಂತಹ ಹೀನ ಕೃತ್ಯವನ್ನು ಮಾಡುವವರಿಗೆ ಸೇರುವಂತಹ ಪಾಪದ ಅರ್ಧ ಪಾಲು ನಿನಗೆ ಬರುತ್ತದೆ. ಆದ್ದರಿಂದ ಇಂದಿನಿಂದ ಸ್ವರ್ಗಾಧಿಪತಿಯ ಪದವಿಯು ಎಂದೂ ಭದ್ರವಾಗಿರುವುದಿಲ್ಲ. ಇದು ನಿನಗೆ ಮಾತ್ರವಲ್ಲದೆ ಮುಂದಿನ ಇಂದ್ರರಿಗೂ ಅನ್ವಯಿಸುತ್ತದೆ ಎಂಬ ಶಾಪವಿತ್ತರು. ಇಂದ್ರನನ್ನು ಹೀಗೆ ದಂಡಿಸಿದ ಗೌತಮರು ತಮ್ಮ ಪತ್ನಿಯಾದ ಅಹಲ್ಯೆಯನ್ನು ದಾಂಪತ್ಯ ದ್ರೋಹಕ್ಕಾಗಿ, ಇಂದಿನಿಂದ ನೀನು ಒಂದು ಕಲ್ಲುಗಂಬವಾಗಿ ಈ ಆಶ್ರಮದಲ್ಲಿಯೇ ಉಳಿಯುವೆ, ಜೊತೆಗೆ ಅಪ್ರತಿಮ ಸುಂದರಿ ಎಂಬ ವಿಶೇಷತೆಯು ಕೇವಲ ನಿನ್ನದಾಗಿ ಉಳಿಯುವುದಿಲ್ಲ, ಇತರ ಎಲ್ಲ ಸ್ತ್ರೀಯರು ನಿನ್ನ ಸೌಂದರ್ಯವನ್ನು ಹಂಚಿಕೊಳ್ಳುವರು ಎಂಬ ಶಾಪವನ್ನು ನೀಡಿದರು. ಇದನ್ನು ಕೇಳಿದ ಅಹಲ್ಯೆಯು, ನನ್ನ ಪತಿಯೇ, ನಿಮ್ಮ ಹಾಗೆ ವೇಷ ಧರಿಸಿಕೊಂಡು ಇಲ್ಲಿಗೆ ಬಂದ ಇಂದ್ರನನ್ನು ನನ್ನನ್ನು ಬಲಾತ್ಕಾರ ಮಾಡಿದನು. ಇದರಿಂದ ನಾನು ತಿಳಿದು ಯಾವ ತಪ್ಪೂ ಮಾಡಿಲ್ಲ. ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿ ಎಂಬುದಾಗಿ ಪರಿಪರಿಯಾಗಿ ಬೇಡಿಕೊಂಡಳು. ಆಗ ಗೌತಮರು ಹೀಗೆ ಹೇಳಿದರು, ಭವಿಷ್ಯದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಜನ್ಮ ತಾಳುವ ಭಗವಾನ್ ವಿಷ್ಣುವು ರಾಮ ಎಂದು ಕರೆಯಲ್ಪಡುವರು ಹಾಗೂ ಅಲೌಕಿಕ ಲೀಲೆಗಳನ್ನು ನಡೆಸುವರು. ವಿಶ್ವಾಮಿತ್ರರೊಡನೆ ಇಲ್ಲಿಗೆ ಬರುವ ಭಗವಾನ್ ರಾಮನನ್ನು ನೋಡಿ ಅವರಿಗೆ ಆದರ ಸತ್ಕಾರಗಳನ್ನು ಅರ್ಪಿಸಿದ ಬಳಿಕ ನೀನು ನನ್ನ ಶಾಪದಿಂದ ವಿಮೋಚನೆಗೊಂಡು ನನ್ನ ಪತ್ನಿಯಾಗಿ ಮರಳಿ ಸ್ಥಾಪಿಸಲ್ಪಡುವೆ ಎಂದರು. ಬ್ರಹ್ಮದೇವನು ಮುಂದುವರೆಸಿದರು, ನನ್ನ ಪ್ರಿಯ ಇಂದ್ರನೇ, ನಿನ್ನ ಈಗಿನ ಎಲ್ಲ ತೊಂದರೆಗಳು ಗೌತಮ ಮುನಿಯ ಶಾಪದ ಪ್ರತಿಫಲವಾಗಿದೆ. ಭಗವಾನ್ ವಿಷ್ಣುವನ್ನು ತೃಪ್ತಿಪಡಿಸುವಂತಹ ಯಜ್ಞವೊಂದನ್ನು ಆಚರಿಸಿ ಆ ಶಾಪದ ಪರಿಣಾಮಗಳನ್ನು ನೀನು ತಡೆಯಬಹುದು. ಹೀಗೆ ಮಾಡಿ ಪವಿತ್ರತೆಯನ್ನು ಮರಳಿ ಪಡೆಯುವ ನೀನು ಸ್ವರ್ಗದಲ್ಲಿರುವ ನಿನ್ನ ಇಂದ್ರನ ಪದವಿಗೆ ಹಿಂದಿರುಗುವೆ ಎಂದರು. ಆಗ ನೀನು ತಿಳಿಯಬಹುದಾದಂತಹ ಇನ್ನೊಂದು ವಿಷಯವಿದೆ. ಅದೇನೆಂದರೆ, ಪುಲೋಮ ನಿನ್ನ ಪುತ್ರನನ್ನು ಕರೆದೊಯ್ದು ಸಮುದ್ರದಾಳದಲ್ಲಿ ಇರಿಸಿರುವನು. ನಂತರ ಬ್ರಹ್ಮದೇವನ ನಿರ್ದೇಶನಗಳನ್ನು ಅನುಸರಿಸಿದಂಥ ಇಂದ್ರನು ತನ್ನ ಸ್ವರ್ಗೀಯ ಪದವಿಯನ್ನು ಮರಳಿ ಪಡೆದು ಎಲ್ಲ ತರಹದ ಆತಂಕಗಳಿಂದ ಮುಕ್ತನಾದನು. ಸ್ನೇಹಿತರೆ, ರಾಮಾಯಣದ 161ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಹರ ಹರ ಮಹಾದೇವ, ಜೈ ಶ್ರೀರಾಮ್. ಆದಷ್ಟು ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ.